ಈ ವರ್ಷವೂ ಸಹಿತ ವೀರಶೈವ ಲಿಂಗಾಯತ ಎಲ್ಲ ಒಳಪಂಗಡಗಳ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇದೇ ತಿಂಗಳು 31/5/2026 ಹುಬ್ಬಳ್ಳಿಯ ಸವಾಹಿಗಂಧರ್ವ ಹಾಲ್ನಲ್ಲಿ ಸಾಯಂಕಾಲ 5 ಗಂಟೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಕಳೆದ 5 ವರ್ಷದಿಂದ ನಾವು ವಿವಿಧ ಸಂಘಟನೆಗಳು ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ವಿ. ಕಳೆದ ವರ್ಷ ಕಾರ್ಯಕ್ರಮ ಆದ ನಂತರ ಎಲ್ಲ ಸಂಘಟನೆಗಳು ಸೇರಿ ಇರ್ತಕ್ಕಂಥ ಎಲ್ಲರೂ ಒಂದು ಸಂಘಟನೆ ಇದ್ವಿ. ಎಲ್ಲರೂ ಸೇರಿ ವೀರಶೈವ ಲಿಂಗಾಯತ ಸೇವಾ ಸಮಿತಿ ಇದನ್ನು ರಿಜಿಸ್ಟರ್ ಕಮಿಟಿ ಮಾಡಿ ಈ ಕಮಿಟಿಯ ಅಡಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ, ವೀರಶೈವ ಲಿಂಗಾಯತ ಎಲ್ಲ ಒಳಪಂಗಡದ ಮಕ್ಕಳಿಗೆ ಈಗ ನಮ್ಮಲ್ಲಿ ಸುಮಾರು 84 ಒಳಪಂಗಡಗಳು ಬರ್ತವೆ. ಇತ್ತೀಚೆಗೆ ಏನಾಗಿದೆ ಅಂದರೆ ಕೆಲವು ಒಳಪಂಗಡಗಳದವರು, ಉದಾಹರಣೆ ಹೇಳಬೇಕಂದ್ರೆ ಜಂಗಮರು, ಬಡಿಜಿಗರು, ಶಿವಶಿಲ್ಪಿಗರು, ಗಾಣಿಗರು, ರೆಡ್ಡಿ ಸಮಾಜ, ಹೀಗೆ ಒಂದು ಕೆಲವು ಒಳಪಂಗಡ ಸಮಾಜದವರು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದರು. ಈ ಪ್ರತಿಭಾ ಪುರಸ್ಕಾರ ಕೆಲವೇ ಪಂಗಡಗಳು ಮಾಡ್ತಾ ಇರೋದ್ರಿಂದ ಇನ್ನುಳಿದವರು ವಂಚಿತ ಆಗ್ತಾ ಇದ್ರು. ಅಂದರೆ ಅವ್ರ ಸಮಾಜದವರು ಯಾರು ಮಾಡ್ತಾ ಇರಲಿಲ್ಲ. ಹೀಗಾಗಿ ನಾವು 5 ವರ್ಷದ ಹಿಂದೆ ಇದನ್ನು ಯೋಚನೆ ಮಾಡಿ ನಮ್ಮ ವೀರಶೈವ ಲಿಂಗಾಯತದಲ್ಲಿ ಬರ್ತಕ್ಕಂಥ ಎಲ್ಲ ಒಳಪಂಗಡದ ಮಕ್ಕಳಿಗೆ ಒಂದು ಪ್ರತಿಭೆಯನ್ನು ಗುರುತಿಸಿ ಒಂದು ಪುರಸ್ಕಾರವನ್ನು ಮಾಡಬೇಕಂತಕ್ಕಂಥ ವಿಚಾರದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಅತ್ಯಂತ ಯಶಸ್ವಿಯಾಗಿ ಇದಕ್ಕೆ ಕಾರ್ಯಕ್ರಮ ಜರುಗ್ತಾ ಇದೆ. ಬಹಳಷ್ಟು ಸಮಾಜದ ಎಲ್ಲ ಜನರ ಸಹಕಾರ, ಸ್ಪಂದನೆ ಇದಕ್ಕೆ ಸಿಗ್ತಾ ಇದೆ. ಸಣ್ಣ ಸಣ್ಣ ಸಮಾಜದವರು ಸಹಿತ ಇವತ್ತು ಇದರಲ್ಲಿ ಭಾಗವಹಿಸಿ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. 95% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಾವು ನೋಡ್ತಾ ಇದ್ದೇವೆ. ಹುಬ್ಬಳ್ಳಿ ತಾಲೂಕಿನವರಿಗೆ ಮಾತ್ರ ಇದನ್ನು ಸೀಮಿತಗೊಳಿಸಿ ಈ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಸಮಾಜದ ಮಕ್ಕಳಿಗೆ 95% ಹೆಚ್ಚು SSLC ಮತ್ತು PUCಯಲ್ಲಿ ಅಂಕ ಪಡೆದುಕೊಂಡಂಥದ್ದು ನಾವು ಮಾಡ್ತಾ ಇದ್ದೀವಿ. ನಾವು ಹೆಚ್ಚಿನ ಅಂಕ ಇಟ್ಟಿರ್ತಕ್ಕಂಥದ್ದು ಏನಂದರೆ, ಕಡಿಮೆ ಅಂಕ ಇಟ್ಟರೆ ಬಹಳಷ್ಟು ಬರ್ತಾರೆ, ಮಾಡಲಿಕ್ಕೆ ತೊಂದರೆ ಆಗ್ಬೋದು ಅಂತಕ್ಕಂಥ ವಿಚಾರದಿಂದ ಇವತ್ತು 95% ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ 100 ಅರ್ಜಿಗಳು ನಮಗೆ ಬಂದಿದ್ದಾವೆ. ಕನಿಷ್ಠ 100 ಸಮೀಪ ಇವತ್ತು ವಿದ್ಯಾರ್ಥಿಗಳಿಗೆ ನಾವು ಈ ಪ್ರತಿಭೆ ಪುರಸ್ಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ನಮ್ಮಲ್ಲಿ ನಗದು ಪುರಸ್ಕಾರವನ್ನು ಸಹ ಈ ಸಂದರ್ಭದಲ್ಲಿ ನಗದು ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ. ಅಲ್ಲದೆ ವಿದ್ಯಾರ್ಥಿಗಳಿಗೆ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಕುರುಹಾಗಿರ್ತಕ್ಕಂಥ ಇಷ್ಟಲಿಂಗವನ್ನು ಕೊಡ್ತಕ್ಕಂಥದ್ದು, ರುದ್ರಾಕ್ಷಿ ಮಾಲೆಯನ್ನು ಕೊಡ್ತಕ್ಕಂಥದ್ದು, ವಿಭೂತಿ ಧರಿಸ್ತಕ್ಕಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿ ಮಕ್ಕಳಿಗೆ ಸಮಾಜದ ಒಂದು ಇಷ್ಟಲಿಂಗ ಅಂದರೆ ಏನು, ವಿಭೂತಿ ಯಾಕೆ ಧರಿಸಬೇಕು, ರುದ್ರಾಕ್ಷಿ ಯಾಕೆ ಧರಿಸಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಮ ಪೂಜ್ಯ ಜಗದ್ಗುರುಗಳವರು ಆ ಸಂದರ್ಭದಲ್ಲಿ ಹೇಳಲಿದ್ದಾರೆ. ಸಮಾಜದ ಒಂದು ಕುರುಹನ್ನು ಧರಿಸ್ತಕ್ಕಂಥ ಕೆಲಸ ಈ ಪ್ರತಿಭಾ ಪುರಸ್ಕಾರ ಮುಖಾಂತರ ಆಗಲಿ ಅಂತಕ್ಕಂಥ ವಿಚಾರದಿಂದ ಇವತ್ತು ನಾವು ಕಾರ್ಯಕ್ರಮವನ್ನು ನೆಪಮಾತ್ರಕ್ಕೆ ಕಾರ್ಯಕ್ರಮ ಮಾಡದೆ ಸಮಾಜದ ಒಗ್ಗಟ್ಟಾಗಬೇಕು, ಸಮಾಜ ಸಂಘಟನೆ ಆಗಬೇಕು, ಸಮಾಜದ ಬಗ್ಗೆ ಚಿಂತನೆ ಆಗಬೇಕಂತಕ್ಕಂಥ ವಿಚಾರದಿಂದ ಈ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಗುರುಸಿದ್ದರಾಜೇಂದ್ರ ಮಹಾಸ್ವಾಮಿಗಳು ವಹಿಸಿಕೊಳ್ತಾರೆ. ಅದೇ ರೀತಿ ಸಾನ್ನಿಧ್ಯವನ್ನು ಬಸವಲಿಂಗ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬೆಳಗಾವಿ ಸಂಸದರಾದಂಥ ಸನ್ಮಾನ್ಯ ಜಗದೀಶ್ ಅವರು ಮುಖ್ಯ ಅತಿಥಿಗಳಾಗಿರ್ತಾರೆ. ಅದೇ ರೀತಿ ಮಾಜಿ ಸಚಿವರಾಗಿರ್ತಕ್ಕಂಥ ಶಂಕರ್ ಮುನೇನಕೊಪ್ಪ ಅವರು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಪ್ರದೀಪ್ ಶೆಟ್ಟರ್ ಅವರು ಹಾಗೂ ಮಾಜಿ ಶಾಸಕರ ಕುಂದಗೋಳದ ಮಾಜಿ ಶಾಸಕರಾಗಿರುವ ಶ್ರೀ ಮಲ್ಲಿಕಾರ್ಜುನ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ. ಅತಿಥಿಗಳಾಗಿ ಇವತ್ತು ವಿಜಯಕುಮಾರ್ ಶೆಟ್ಟರ್ ಅವರು, ಗಣ್ಯ ಉದ್ಯಮಿಗಳು, ಆನಂದ್ ಕಮತಿಗಿ ಗಂಗಾವತಿ ಸಿಲ್ಕ್ಸ್ ಪ್ಯಾಲೇಸ್ನ ಮಾಲೀಕರು, ಬಿಲ್ಡರ್ ಆ್ಯಂಡ್ ಡೆವಲಪರ್ ಆಗಿರ್ತಕ್ಕಂಥ SM ಶಿವಮಠರು, ಗಣ್ಯ ಉದ್ಯಮಿಯಾದ ಶಂಕರ್ ಕೊಳೆವಾಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರದ ಜೊತೆಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಸಹಿತ ನಾವು ಹಾಕೊಂಡಿದ್ದೇವೆ. ಸಮಾಜದ ವಿವಿಧ ರಂಗಗಳಲ್ಲಿ ಗಣನೀಯವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸತಕ್ಕಂಥ 6 ಜನ ಹಿರಿಯರನ್ನು ಗುರುತಿಸಿ ಬಿಲ್ಡರ್ ಆ್ಯಂಡ್ ಡೆವಲಪರ್ ವೀರೇಶ್ ಉಂಡಿ ಅವರಿಗೆ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮುರುಗೇಶ್ ಚರಣ್ ಅವರು ಈ ಪೊಲೀಸ್ ಇಲಾಖೆಯಲ್ಲಿ ಇದ್ಕೊಂಡು ಕ್ರೀಡೆಯಲ್ಲಿ ಸಾಕಷ್ಟು
ಖ್ಯಾತಿಯನ್ನು ಪಡೆದಿರ್ತಕ್ಕಂಥವರಾಗಿದ್ದಾರೆ. ಹೀಗಾಗಿ ಅವರಿಗೂ ಸಹಿತ ಸನ್ಮಾನ ಮಾಡ್ತಾ ಇದ್ದೇವೆ. ಪತ್ರಕರ್ತರಾಗಿರ್ತಕ್ಕಂಥ ಗಿರೀಶ್ ಪಟ್ಟಣ ಶೆಟ್ಟಿ ಅವರಿಗೂ ಸಹಿತ ಸನ್ಮಾನ ಮಾಡ್ತಾ ಇದ್ದೇವೆ. ಉದ್ಯಮಗಳಾಗಿರ್ತಕ್ಕಂಥ ನಾಗರಾಜ್ ಗೌರಿ ಅವರು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಾಗೇಶ್ ಅಣ್ಣಿಗೇರಿ ಅವರು, ಹೊಸದಾಗಿ KLE ನಿರ್ದೇಶಕರಾಗಿರ್ತಕ್ಕಂಥ ಮಂಜುನಾಥ್ ಮುನೋಳಿ ಅವರಿಗೆ, ಈ ಥರ ಗಣ್ಯರನ್ನು ಸಹಿತ ಈ ಸಂದರ್ಭದಲ್ಲಿ ನಾವು ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮಕ್ಕಳಿಂದ ಭರತನಾಟ್ಯ ಕಾರ್ಯಕ್ರಮ, ವಚನ ನೃತ್ಯ ಕಾರ್ಯಕ್ರಮಗಳು ಸಹಿತ ಈ ಸಂದರ್ಭದಲ್ಲಿ ಇರ್ತಾವೆ. ಇದರ ಜೊತೆಗೆ ಇವತ್ತು ಈ ಕಾರ್ಯಕ್ರಮ ಆಯೋಜನೆಯ ಜೊತೆಗೆ ಕೊನೆಗೆ ಎಲ್ಲ ಬಂದಂಥವರಿಗೆ ಸಹಿತ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಹುಬ್ಬಳ್ಳಿ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇರೋದ್ರಿಂದ ಒಳ್ಳೆಯ ಇದಕ್ಕೆ ಬೆಂಬಲ ಸಿಗ್ತಾ ಇದೆ. ಬಹಳಷ್ಟು ಜನ ಇದನ್ನು ಜಿಲ್ಲಾ ಮಟ್ಟಕ್ಕೆ ಮಾಡಿರಿ ಅಂತಕ್ಕಂಥ ಮಾತನ್ನು ಸಹಿತ ನಮ್ಗೆ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಯೋಚನೆ ಮಾಡಿ ಈ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟಕ್ಕೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಸಹಿತ ನಾವು ಮಾಡ್ತಾ ಇದ್ದೇವೆ. ಸಮಾಜವನ್ನು ಸಂಘಟನೆ ಮಾಡೋದರ ಜೊತೆಗೆ ಸಮಾಜದ ಎಲ್ಲ ಸಣ್ಣ ಸಣ್ಣ ಪಂಗಡಗಳನ್ನು ನೀವು ಗುರುತಿಸ್ತಾ ಇದ್ದೀರಿ. ಒಂದು ನಾವು ಮಾಡ್ತಕ್ಕಂಥ ಕೆಲಸ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಅನೇಕ ಹಿರಿಯರು ನಾವು ಹೋಗಬೇಕಾದಾಗ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗತಕ್ಕಂಥದ್ದು, ಅದಕ್ಕೆ ಎಲ್ಲರ ಸಹಾಯ ಸಹಕಾರ ನಮಗೆ ಸಿಗ್ತಾ ಇದೆ. ಅನೇಕ ಹಿರಿಯರು, ಅನೇಕ ಗಣ್ಯರು ಇದಕ್ಕೆ ಈ ಕಾರ್ಯಕ್ರಮ ಆಯೋಜನೆಗೆ ಸಹಿತ ಅವರು ಹಣಕಾಸಿನ ಸಹಾಯವನ್ನು ಸಹಿತ ನಮಗೆ ನೀಡಿ ಈ ಕಾರ್ಯಕ್ರಮಕ್ಕೆ ಬೆಂಬಲಿಸ್ತಾ ಇದ್ದಾರೆ. ಒಟ್ಟಾರೆ ಸಮಾಜದ ಹಿತದೃಷ್ಟಿಯಿಂದ, ಸಮಾಜದ ಸಂಘಟನೆಗೋಸ್ಕರ ಇದರ ಮುಖಾಂತರ ಎಲ್ಲ ಒಳಪಂಗಡಗಳು ಒಂದಾಗಬೇಕು ಅಂತಕ್ಕಂಥ ವಿಚಾರದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಾವು ಸಹಿತ ಆ ಕಾರ್ಯಕ್ರಮದಲ್ಲಿ ಅವತ್ತಿನ ದಿನ ಭಾಗವಹಿಸಿ 5 ಗಂಟೆಗೆ ಕಾರ್ಯಕ್ರಮದ ಸಮಯ ಕೊಟ್ಟಿದ್ದೇವೆ. ತಾವು ದಯವಿಟ್ಟು 6 ಗಂಟೆಗೆ ಆ ಕಾರ್ಯಕ್ರಮಕ್ಕೆ ಬಂದಿದ್ದು ಸ್ವಾಗತ ನೃತ್ಯ ಎಲ್ಲ ಮುಗಿದ ನಂತರ ಮೇನ್ ಫಂಕ್ಷನ್ ನೀವು 6 ಗಂಟೆಗೆ ದಯವಿಟ್ಟು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮಗೆ ನಿಮ್ಮ ಸಹಾಯ ಸಹಕಾರ ಯಾವಾಗಲೂ ಬೇಕು. ನಿಮ್ಮಿಂದ ಸಾಕಷ್ಟು ಜನರಿಗೆ ಈ ಕಾರ್ಯಕ್ರಮದ ವಿವರಣೆ ಸಿಗ್ತದೆ. ಆ ದೃಷ್ಟಿಯಿಂದ ತಾವು ಬಂದು ನಮ್ಮ ಕಾರ್ಯಕ್ರಮಗಳನ್ನು ಭಾಗವಹಿಸಿ ವರದಿ ಮಾಡಬೇಕಂತಕ್ಕಂಥ ಈ ಸಂದರ್ಭದಲ್ಲಿ ವಿನಂತಿ ಮಾಡಿ, ಮತ್ತೊಮ್ಮೆ ನಿಮಗೆ ಆ ಕಾರ್ಯಕ್ರಮದ ಭಾಗವಹಿಸಬೇಕಂತಕ್ಕಂಥ ಒಂದು ಆಮಂತ್ರಣವನ್ನು ಸಹಿತ ನಾವು ಕಳಿಸ್ಕೊಡ್ತೇವೆ. ನಿಮ್ಮ ಸಹಾಯ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.